ಆಪ್ ಕಿ ಅದಾಲತ್ನಲ್ಲಿ ಫ್ಯಾಷನ್ ಡಿಸೈನರ್ ರಿತು ಬೇರಿ ಮೇಲೆ ಇರುವ ಆರೋಪ. ಇವರು ಬೇಕು ಅಂತಾನೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ. ರಿತು ಬೇರಿ, ಈ ಮಾತು ನಿಜನಾ? ಏನಂದ್ರೆ ಎಷ್ಟು ಜನರು ನಿಮ್ಮನ್ನ ಬಟ್ಟೆಗಳ ವಿಚಾರವಾಗಿ ಗುರುತಿಸ್ತಾರೋ ಅದಕ್ಕಿಂತ ಜಾಸ್ತಿ ಜನರು ನಿಮ್ಮನ್ನ ಕಾಂಟ್ರವರ್ಸೀಸ್ ಕಾರಣದಿಂದ ಗುರುತಿಸ್ತಾರೆ. Controversies are created by people, and I think those people need to say why they create a controversy about me. And I don't think I'm as controversial as, at platform like this, if you say that you're so controversial, smaller platforms will believe that and pick it up. Mat ಅದೇ ಥರ ಆಗಿದೆ. ಆದ್ರೆ ನೀವೊಬ್ರೇ ಅಂತ ಫ್ಯಾಷನ್ ಡಿಸೈನರ್ ಆಗಿದ್ದೀರಾ. ನಿಮ್ಮ ಬಗ್ಗೆ ಪತ್ರಿಕೆಗಳಲ್ಲಿ ಏನಾದ್ರೂ ಒಂದು ಕಾಂಟ್ರವರ್ಸೀಸ್ ಆಗಾಗ ಬರ್ತಾನೆ ಇರುತ್ತೆ. ನೀವು ಯಾವ ಫ್ಯಾಷನ್ ವೀಕಿಗೆ ಹೋಗ್ತೀರಾ, ಯಾವುದಕ್ಕೆ ಹೋಗೋದಿಲ್ಲ, ನೀವು ಯಾವಾಗ ಲಂಡನ್ಗೆ ಹೋಗ್ತೀರಾ, ಯಾವಾಗ ಪ್ಯಾರಿಸ್ಗೆ ಹೋಗ್ತೀರಾ ಅಂತ. I'm doing what I want to do. People are sitting on judgment. People are waiting to criticize. People are waiting to see what she is doing, is that good or bad. People are sitting to create a controversy. And you must understand that it isn't easy. And I really create this little cocoon around myself. ಹಾಗಾಗಿ ನಾನು ಜಾಸ್ತಿ ಯೋಚನೆ ಮಾಡಲ್ಲ ಮತ್ತು ನನ್ನ ಕೆಲಸದ ಮೇಲೆ ಗಮನ ಕೊಡ್ತೀನಿ. ಆದ್ರೆ ಇದು ಜನರ ಹೇಳಿಕೆ. ಆದ್ರೆ ಈ ಮಾತು ನಿಜನಾ? ಏನಂದ್ರೆ ನೀವು ನಿಮ್ಮ ಫಾದರ್ ಜೊತೆ ಹಾಲಿಡೇಗೆ ಹೋದ್ರು ಅದನ್ನ ಇಟ್ಕೊಂಡು ಕೂಡ ಪತ್ರಿಕೆಗಳಲ್ಲಿ ಏನಾದ್ರೂ ಒಂದು ಬರೀತಾರೆ. ಈಗ ಇದ್ ನೋಡಿ, this is what I call controversy created for no reason. But I guess that's true. That if I'm with my father, people say she's gone for a holiday with an older man. Which is, that explains it itself. ನಾನ್ ಯಾವತ್ತೂ ಕೇಳಿಲ್ಲ ಏನಂದ್ರೆ ರಿತು ಬೇರಿ ಅದ್ಭುತ ಮಾಡ್ಬಿಟ್ಟಿದ್ದಾರೆ ಅಂತ ಬೇರೆ ಯಾವ್ದಾದ್ರು ಫ್ಯಾಷನ್ ಡಿಸೈನರ್ ಹೇಳಿರೋದನ್ನ. ಅವ್ರು ಹೇಳ್ತಾರೆ ರಿತು ಬೇರಿ ಗೊತ್ತಿಲ್ಲ ಹೇಗ್ ಫಿಕ್ಸ್ ಮಾಡ್ಕೊಂಡ್ರು ಅಂತ. Well, I guess I'm not looking for appreciation from my fraternity. They do great work and they do what they want to do, and I can help them fix things too. They just have to come to me if it's that easy. But I don't really know. ಆದ್ರೆ ಯಾವ ಡಿಸೈನರ್ನ ನೀವು ನಿಮ್ಮ ಸ್ನೇಹಿತರು ಅಂತೀರೋ ಅವ್ರನ್ನ ಕಾಪಿ ಕ್ಯಾಟ್ ಅಂತ ಹೇಳ್ತೀರಾ? ಇಲ್ಲ, ನಾನಂತೂ ಇವತ್ತಿನವರೆಗೂ ಯಾವತ್ತು ಕಾಪಿ ಕ್ಯಾಟ್ ಅಂತ ಹೇಳಿಲ್ಲ. ಇನ್ಫ್ಯಾಕ್ಟ್ ಐ ಫೈಂಡ್ ಇಟ್ ವೆರಿ ಸ್ಟ್ರೇಂಜ್ ವೆನ್ ಡಿಸೈನರ್ಸ್ go to court for their designs being copied, because it happens all over the world. Louis Vuitton bags ಚೈನಾಗ್ ಹೋಗಿ, ನೀವು ಹಾಂಗ್ಕಾಂಗ್ ಹೋಗಿ, ಎಲ್ಲ ಕಡೆ ಮಾರ್ತಾರೆ. You can't pick up a fight over your copying, and ನನಗಂತೂ it's a great compliment when I see someone wearing my outfit. ಯಾರಾದ್ರೂ ಯೋಚಿಸ್ತಾರೆ ಇದು ಚೆನ್ನಾಗಿದೆ, ಕಾಪಿ ಮಾಡಿದ್ದಾರೆ ಅಂತ. I think copying is always a huge compliment. ನಿಮ್ಮ ಒಂದು ಇಂಟರ್ವ್ಯೂ ನನ್ನ ಹತ್ರ ಇದೆ. ಅದರಲ್ಲಿ ನೀವ್ ಹೇಳಿದಿರಾ ಇಂಡಿಯನ್ ಡಿಸೈನರ್ಸ್ನ ಎಲ್ಲಾ ಲೆಹಂಗಾಗಳನ್ನ ಒಂದ್ ವೇಳೆ ಒಂದು ಲೈನ್ನಲ್ಲಿ ನೇತ್ ಹಾಕಿದ್ರೆ, ಅದರ ಲೇಬಲ್ನ ತೆಗೆದು ಹಾಕಿದ್ರೆ, ಆಗ ಯಾರು ಹೇಳಕ್ಕಾಗಲ್ಲ ಯಾವ್ದನ್ನ ಯಾರು ಡಿಸೈನ್ ಮಾಡಿದ್ರು ಅಂತ. ನೀವು ಒಪ್ಪಲ್ವಾ ಈ ಮಾತನ್ನ? ನಾನಂತೂ ಯಾವತ್ತೂ ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿಲ್ಲ. Fashion needs to go beyond just salwar kameezes and lehengas, because even I would be confused if there was a rack of designer clothes without a label. And I think everyone will agree with that. It's very difficult to say ಏನಂದ್ರೆ ಇದನ್ನ ಇವ್ರು ಮಾಡಿದ್ದಾರೆ ಅಂತ. ಮತ್ ಕೇವಲ ಇಂಡಿಯನ್ ಡಿಸೈನರ್ಸ್ ಅಲ್ಲ, ವಿದೇಶದಲ್ಲಿ ಕೂಡ ಒಂದ್ ವೇಳೆ ನೀವು ಒಂದ್ ರ್ಯಾಕ್ ಆಫ್ ಬ್ಲ್ಯಾಕ್ ಟ್ರೌಸರ್ಸ್ ಇಟ್ರೆ ಅಲ್ಲಿ ನಿಮ್ಮ ಕಾರ್ಲ್ ಲಾಗರ್ಫೆಲ್ಡ್, H&M, ಮಾರ್ಗನ್, ಝಾರಾ ಅಥವಾ ಗುಚಿ ಪ್ಯಾಂಟ್ಸ್ ಹಾಕಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ ವಾಟ್ ಇಸ್ ವಾಟ್. So the answer is to do something that is completely unique, that is completely your style and different, which is what I like to do. ಮತ್ತೆ ನೀವ್ ಹೇಳ್ತೀರಾ ಬಾಕಿ ಫ್ಯಾಷನ್ ಡಿಸೈನರ್ಸ್ ಆತರ ಮಾಡಕ್ಕಾಗಲ್ಲ, ಕೇವಲ ನಾನ್ ಮಾಡ್ತೀನಿ ಅಂತ. ನಾನು ಇದನ್ನ ಯಾವತ್ತೂ ಹೇಳಲ್ಲ. ನಾನು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ಮತ್ತೆ ನನ್ನಿಂದ ಯು ವಿಲ್ ನೆವರ್ ಹಿಯರ್ ಏನಂದ್ರೆ ರಿತು ಬೇರಿ ಇದನ್ನ ಅವರಿಗೋಸ್ಕರ ಕೆಟ್ಟದಾಗ ಹೇಳಿದ್ರು ಅಂತ. ಸೊ ಐ ಥಿಂಕ್ ಎವ್ರಿವನ್ ಶುಡ್ ಡೂ ವಾಟ್ ದೇ ಬಿಲೀವ್, ಅಂಡ್ ದಿಸ್ ಇಸ್ ಮೈ ಬಿಲೀಫ್. ಇದನ್ನು ಹೇಳ್ತಾರೆ ಏನಂದ್ರೆ ರಿತು ಬೇರಿ ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ, ಫ್ಯಾಷನ್ ಶೋಸ್ ತುಂಬಾನೇ ನಡೆಯುತ್ತೆ, ಆದ್ರೆ ದುಡ್ಡನ್ನ ಸಂಪಾದನೆ ಮಾಡಲ್ಲ ರಿತು ಬೇರಿ ಅಂತ. ಸರಿಯಾದ ವಿಷಯ. ನಾನ್ ಖಂಡಿತ ದುಡ್ಡು ಸಂಪಾದನೆ ಮಾಡಲ್ಲ. ಅದಕ್ಕೋಸ್ಕರನೇ ಇಂಥ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀರಾ, ದುಡ್ಡು ಮಾಡ್ಬೋದು ಅಂತ. ಪ್ರಯತ್ನ ಜಾರಿಯಲ್ಲಿದೆ. ಬಟ್ ಆದ್ರೆ ನಿಮ್ಗೆ ಯಾವತ್ತೂ ಅನ್ಸೋದಿಲ್ವಾ, ಇವತ್ತಿನ ಕಾಲದಲ್ಲಿ ಏನು ಫ್ಯಾಷನ್ ಡಿಸೈನರ್ಸ್ ಇದ್ದಾರೆ, ಅವ್ರ ಕೆಲಸ ಯಾವ ಸಮಯದಲ್ಲಿ ಆಗತ್ತೆ ಅಂತಂದ್ರೆ ಯಾರದ್ದಾದ್ರೂ ಮದುವೆ ಆದಾಗ. ನಮ್ಮಲ್ಲಂತೂ ಜನರು ಕೇವಲ ವೆಡ್ಡಿಂಗ್ ಸಮಯದಲ್ಲಿ ಹೋಗ್ತಾರೆ ಡಿಸೈನರ್ಸ್ ಹತ್ರ. ಇಲ್ಲ, ಇತ್ತೀಚೆಗೆ the wedding, a wedding is a very important time for any bride. She wants to look good, she wants to dress well. But I think ದೀಪಾವಳಿಗೂ ಕೂಡ ಜನರು ಡ್ರೆಸ್ ಮಾಡ್ಕೋತಾರೆ, ಫ್ಯಾಷನ್ ಡಿಸೈನರ್ಸ್ ಹತ್ರ ಹೋಗ್ತಾರೆ. And touch wood, people come to my store for other reasons too, other times as well. ಆದ್ರೆ ಹೆಚ್ಚಾಗಿ ಯಾರು ಫ್ಯಾಷನ್ ಡಿಸೈನರ್ಸ್ ಇದಾರೋ, ಒಂದ್ ವೇಳೆ ಅವರ ಕೆಲಸಗಳನ್ನ ನೋಡೋದಾದ್ರೆ ಅದು ಮದುವೆಗಳಿಗೆ ಮಾತ್ರ ಸೀಮಿತವಾಗಿದೆ. ನಂಗೆ ತುಂಬಾ ಒಂದು ಆರೋಪ ನೀವು ನನ್ನ ಮೇಲೆ ಮಾಡ್ಬೋದು. ಏನಂದ್ರೆ
ನಾನ್ ಬೇರೆ ಡಿಸೈನರ್ಸ್ನ ನೋಡಲ್ಲ ಮತ್ತೆ ಯೋಚನೆನೂ ಮಾಡಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಸೊ ಐ ಕಾಂಟ್ ಆನ್ಸರ್ ಕ್ವೆಶ್ಚನ್ಸ್ ಫಾರ್ ದೆಮ್. ಆದ್ರೆ ನೀವ್ ಏನ್ ಮಾಡ್ತಾ ಇರ್ತೀರಾ ಅಂತ ಅವರೆಲ್ಲ ಗಮನಿಸ್ತಾ ಐ ಆಮ್ ಇರ್ತಾರೆ. ಸೋ ಆನರ್ಡ್. ಮುಂದೆ ಬರುವಂತಹ ದಿನಗಳಲ್ಲಿ ರಿತು ಬೇರಿ ಅವರನ್ನ ಯಾವ ರೂಪದಲ್ಲಿ ಜನರು ನೋಡ್ತಾರೆ? ಇಷ್ಟೇ, ಇದೇ ರೂಪದಲ್ಲಿ. ಐ ಆಮ್ ನಾಟ್ ಗೋಯಿಂಗ್ ಇನ್ ಫಾರ್ ಪ್ಲಾಸ್ಟಿಕ್ ಸರ್ಜರಿ. ಐ ಆಮ್ ವೆರಿ ಹ್ಯಾಪಿ ದ ವೇ ಐ ಆಮ್. ಐ ಆಮ್ ವೆರಿ ಹ್ಯಾಪಿ ವಿತ್ ದ ವೇ ಐ ಲುಕ್. ಐ ಆಮ್ ವೆರಿ ಹ್ಯಾಪಿ not making money and doing what I believe. That's my passion.